ಶುಭಾಶಯಗಳು ಪ್ರತಿಯೊಬ್ಬರಿಗೂ. ಥ್ಯಾಂಕ್ ಯು ಸೋ ಮಚ್. ನನ್ನ ಮಾತಿನ ಹೇಳ್ಬೇಕು ಅಂತ ಎಷ್ಟು ಕೂತಿದ್ದೀರಂತ ನಿಮ್ಮ ಪ್ರೀತಿಗೆ ಸದಾ ಚಿರಋಣಿ. ಹಾಗೆ ಸ್ಟೇಜ್ ಮೇಲಿರುವಂಥ ಪ್ರತಿ ಎಲ್ಲ ಗಣ್ಯರಿಗೂ ನಮಸ್ಕಾರ. ಆ್ಯಂಡ್ ನಮ್ಮ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಸರ್ ಥ್ಯಾಂಕ್ಸ್. ಯಾಕಂದರೆ ಒಂದು ಫಿಲ್ಮ್ ಸಿಟಿ ಆಗಬೇಕು ಕರ್ನಾಟಕದಲ್ಲಿ ಅಂತ ತುಂಬ ಆಸೆ ಇತ್ತು ಸಾಕಷ್ಟು ಆ್ಯಕ್ಟರ್ಸ್ಗೆ. ಸೊ ಇವಾಗ 160 ವೆಂಡರ್ಸ್ ಗೌರ್ಮೆಂಟ್ ಅವರು ಫಿಲ್ಮ್ ಸಿಟಿಗೋಸ್ಕರ ಕೊಟ್ಟಿರೋದು ತುಂಬ ಖುಷಿಯಾದಂಥ ವಿಚಾರ. ಆ್ಯಂಡ್ ಇವಾಗ 2 ದಿನದ ಹಿಂದೆ ಕಾಂತಾರ 2 ವರ್ಷ ಪೂರೈಸಿತು. 2 ಇಯರ್ಸ್ ಆಯಿತು ಕಾಂತಾರ ರಿಲೀಸ್ ಆಗಿ. ಕಾಂತಾರ ರಿಲೀಸ್ ಆಗಿದ್ದಿಲ್ಲ 30th ಸೆಪ್ಟೆಂಬರ್ 2022 ಯುವ ದಸರಾ ಬಂದಿದ್ವಿ. ಅವತ್ತು ಬೆಳಗ್ಗೆ 30th ರಿಲೀಸ್ ಆಯಿತು ಥಿಯೇಟರ್ಸಲ್ಲಿ. ಸಾಯಂಕಾಲ ಇಡೀ ತಂಡ ಯುವ ದಸರಾದಲ್ಲಿದ್ವಿ. ತುಂಬ ಪ್ರೀತಿ ಸಿಕ್ಕಿತ್ತು ಆಗ್ಲೇ ಸಿಂಗಾರ ಸಿರಿಯನ ಹಾಡಿಗೆ. ಬಟ್ ಸಿನಿಮಾ ಅವಾಗ ತಾನೇ ಜಸ್ಟ್ ಸ್ಟಾರ್ಟ್ ಆಗಿತ್ತು. ಅದಾದಮೇಲೆ ಒಂದು ಕಾಡು ಗೀಚ್ ಥರ ಹತ್ಕೊಂತು ಸಿನಿಮಾ. ಮೈಸೂರು ಜನತೆ ಎಸ್ಪೆಷಲಿ DRC ಸಿನಿಮಾದ ಥಿಯೇಟರ್ಸಲ್ಲಂತೂ ನುಗ್ಗಿ ಸಿನಿಮಾ ನೋಡಿದ್ರು. ನಮಗೆ ಯಾವುದೇ ಸಿನಿಮಾಗೆ 50ನೇ ದಿನ ಬೋರ್ಡ್ ಬಂದಾಗ ಒಂದು ಖುಷಿ ಆಗುತ್ತೆ, ಒಂದು ಆ್ಯಕ್ಟರ್ಸ್ ಆಗಿರೋ ತೃಪ್ತಿ ಆಗುತ್ತೆ. ಇವತ್ತು 2 ವರ್ಷ ಆದಮೇಲೂ ಎಲ್ಲರೂ ನನ್ನನ್ನು ಲೀಲಾ ಅಂತ ಕರೀತಾ ಇರ್ತಾರೆ. ಎಲ್ಲರೂ ಹೋದ್ರೂ ಅದನ್ನ ಕರೀತಾರೆ. ಸೊ ಅದು ಆ ಪ್ರೀತಿಗೆ ನಾನು ಖಂಡಿತವಾಗ್ಲೂ ನನ್ನ ಕಾಲಿ ನಾನು ಸಾಯುವಾಗಲೂ ಎಲ್ಲರೂ ಆ ಹೆಸರಲ್ಲೇ ನಾನು ಫೇಮಸ್ ಆಗ್ತೀನಿ ಅಂತ ಗೊತ್ತಿಲ್ಲ. ಬಟ್ ಲೀಲಾ ಅನ್ನೋ ಪಾತ್ರಕ್ಕೆ ಇವತ್ತು ಇಷ್ಟು ಪ್ರೀತಿ ಕೊಟ್ಟಿದ್ದೀರ. ಕಾಂತಾರ ಅನ್ನೋ ಸಿನಿಮಾ ಅದು ಆಗಿದ್ದು ರಿಷಬ್ ಸರ್ ಇಲ್ಲ, ಹಾಗೂ ಕೊಂಬಾಳೆ ಸಂಸ್ಥೆ ಇಲ್ಲ. ಕೊಂಬಾಳೆ ಸಂಸ್ಥೆ ಅದೇ ವರ್ಷ KGF ಕೂಡ ಒಂದು ಬ್ಲಾಕ್ ಬಸ್ಟರ್ ಬೇಕಾಗಿತ್ತು. ಇವತ್ತು ಕೊಂಬಾಳೆ ಸಂಸ್ಥೆಯ ಓನರ್ ಆದ ವಿಜಯ್ ಕಿರ್ಗಂದೂರ್ ಸರ್ ಅವರ ಹುಟ್ಟುಹಬ್ಬ. ಸೊ ಅವ್ರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಚಾಪ್ಟರ್ 1 ಕಾಂತಾರ ತುಂಬ ಜನ ಕಾಯ್ತಾ ಇದ್ದಾರೆ. ಖಂಡಿತ ತುಂಬ ಚೆನ್ನಾಗಿ ಶೂಟಿಂಗ್ ನಡೀತಾ ಇದೆ ಚಾಪ್ಟರ್ 1 ಕಾಂತಾರದ್ದು. ನಿಮ್ಗೆ ಎಲ್ರಿಗೂ ತುಂಬ ಇಷ್ಟ ಆದಂಥ ಸಿನಿಮಾ. ಕಾಂತಾರಕ್ಕೆ ಎಷ್ಟು ಪ್ರೀತಿ ಕೊಟ್ಟಿದ್ದಾರೋ ಕಾಂತಾರ ಚಾಪ್ಟರ್ 1 ಅದಕ್ಕೂ ನೀವು ಅಷ್ಟೇ ಪ್ರೀತಿ 100% ಕೊಡ್ತೀರಾ ಅಂತ ಗೊತ್ತು. ನಾನು ಥ್ಯಾಂಕ್ಸ್ ಹೇಳ್ಬೋದು. ನನಗೆ ಯಾವಾಗಲೂ ಆಸೆ ಇತ್ತು ದಸರಾ ಹಬ್ಬ ಪ್ರತಿ ವರ್ಷ ನನಗೆ ಆ್ಯಕ್ಚುಲಿ ಸಿನಿಮಾ ಇಂಡಸ್ಟ್ರಿಗೆ ಬಂದಮೇಲೆ ನಾನು ಮೈಸೂರು ದಸರಾಗೆ ಕನೆಕ್ಟೆಡ್ ಅಲ್ಲ, ನಾನು ಸ್ವಿಮ್ಮಿಂಗ್ ಮಾಡ್ತಾ ಇದ್ದೆ. ಸೊ ಅವಾಗ ಪ್ರತಿ ವರ್ಷ ಮೈಸೂರು ದಸರಾದಲ್ಲಿ ಯಾವಾಗಲೂ ಸ್ಪೋರ್ಟ್ಸ್ ಮೀಟ್ ಆಗ್ತಾ ಇದೆ ಚಾಮುಂಡಿ ಬೆಟ್ಟದ ಹತ್ರ ಅಲ್ಲಿ ಯಾವಾಗಲೂ. ಸೊ ನಾನು ಸ್ವಿಮ್ಮಿಂಗ್ ಮಾಡ್ತಾ ಇದ್ದೆ. ಸೊ ನಾನು ಪ್ರತಿ ವರ್ಷ ದಸರಾಗೆ ಅಂತ ಬರ್ತಾ ಇದ್ದೆ. ಹೋದ ವರ್ಷ ಎಲ್ಲ ದಸರಾ ಆನೆಗಳನ್ನ ಮೀಟ್ ಮಾಡೋಕ್ಕೆ ಒಂದು ಚಾನ್ಸ್ ಸಿಕ್ಕಿತ್ತು. ಈ ವರ್ಷ ಚಲನಚಿತ್ರೋತ್ಸವ ಉದ್ಘಾಟನೆ ಮಾಡಿರೋದು ತುಂಬ ಖುಷಿ ಆಗ್ತಾ ಇದೆ. ನಿಮ್ಗೆಲ್ಲರೂ ಇಷ್ಟು ಪ್ರೀತಿ ತೋರಿಸ್ತಾ ಇದ್ದೀರಾ, ಇಷ್ಟೊಂದು ಕೂತ್ಕೊಂಡಿದ್ದೀರಾ. ಫಸ್ಟ್ಲಿ ಊಟದ ಟೈಮ್ ಬೇರೆ ಆಗಿದೆ, ಹೊಟ್ಟೆ ಬೇರೆ ಚಿಂತಂತ ಇರುತ್ತೆ. ಸೊ ನಿಮ್ಗೆಲ್ರಿಗೂ ಹೇಳಿ ಇವಾಗ ನೀವು ಉದ್ಘಾಟನೆ ಮಾಡಿರೋರಿಗೆ ಒಳ್ಳೆ ಊಟ ಇವಾಗ. ಸೊ ಇವಾಗ ನೀವೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಇಷ್ಟು ಪ್ರೀತಿ ಕೊಟ್ಟು. ಮುಂದೆ ಬರುವಂಥ ಎಲ್ಲ ಸಿನಿಮಾಗೂ ಇಷ್ಟೇ ಪ್ರೀತಿ ಕೊಟ್ಟು ಸಪ್ತಮಿ ಗೌಡನ ಯಾವಾಗಲೂ ಪ್ರೀತಿ ಮಾಡ್ತಾ ಇದ್ದೀವಿ ಅಂತ ಹೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.